ತಮ್ಮ ಮೇಲೆ ಬಂದಿರತಕ್ಕಂಥ ಕೆಲವೊಂದು ಆರೋಪಗಳಿಗೆ ಕುಮಾರಸ್ವಾಮಿ ಅವರು ಉತ್ತರವನ್ನ ಸುದ್ದಿಗೋಷ್ಠಿಯಲ್ಲಿ ಕೊಡ್ತಾ ಇದ್ದಾರೆ. ಏನೆಲ್ಲ ಮಾತನಾಡ್ತಾ ಇದ್ದಾರೆ ನೇರ ಪ್ರಸಾರ ನೋಡೋಣ. ದಾರಿ ತಪ್ಪೋದು ಅಂತ ಅಂದ್ರೆ ಅಶ್ಲೀಲ ಪದನ? ದಾರಿ ತಪ್ಪೋದು ನಿಮಿಷ ನಾವು ಗಂಡಸರ ಬಗ್ಗೆ ನಮ್ಮ ಬಗ್ಗೆನೂ ಹೇಳೋ, ನಮ್ಮ ಮಕ್ಕಳ ಬಗ್ಗೆನೂ ಹೇಳಲು ದಾರಿ ತಪ್ಪಬೇಡ ಅಂತ ಹೇಳ್ತೀವಿ. ನಾನು ಹೇಳ್ತಾ ಇರೋದು, ಅದರ ಅರ್ಥ, ನಾನು ಹೇಳಿರ್ತಕ್ಕಂಥ ಅರ್ಥ, ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ, ನಿಮ್ಮನ್ನು ಸಾಲಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ, ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ. ಸಾಲದ ಹೊರೆ ಈ ರಾಜ್ಯದ 6.5 ಕೋಟಿ ಜನತೆ ಮೇಲೆ ಹೊರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಬೆಲೆ ತೆರಬೇಕಾಗುತ್ತೆ. ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ. ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೀನಿ. ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು. ಯಾವ್ದು ಏನು ಒಳ್ಳೇದು ಮಾಡಿದ್ರೆ, ಏನು ಒಳ್ಳೇದು ಮಾಡಿದ್ದು? ನಾವು ಅವ್ರು ನಂಬಿದ್ದಕ್ಕೆ ರಾಮನಗರದ ಒಳಗೆ ಎಂಟ್ರಾಗಕ್ಕಾಗಿರಲಿಲ್ಲ. ಅವ್ರ ಜೊತೆ ಕಾಂಗ್ರೆಸ್ ಕಾಂಗ್ರೆಸ್ಸು ನಾವು ಸೇರಿ ಸರ್ಕಾರ ಮಾಡಿದ್ವಲ್ಲ, ಅಲ್ಲಿ ಬಂದರು ಬೈ ಎಲೆಕ್ಷನ್ನು ಮತ್ತು ಕಾರ್ಪೊರೇಟ್ ನಮ್ಮ ಲೋಕಸಭೆ ಚುನಾವಣೆ ಕಳೆದ 19 ಬಂದರಲ್ಲಪ್ಪ. ನಾವು ಗೌರವಿತವಾಗಿ ಕರ್ಕೊಂಡು ಎಲ್ಲ ಕಡೆ ಕ್ಯಾಂಪೇನ್ ಮಾಡೋದ್ವಲ್ಲ ನಮ್ಮ ಕಾರ್ಯಕರ್ತರು. ನನ್ನ ಕೋಟೆ ಕೊರೆದಿದ್ದು ಅವತ್ತೆ. ಇದು ಒಳ್ಳೆ ಕೆಲಸ ಮಾಡಿದ್ದಲ್ವಾ ರಾಮನಗರದಲ್ಲಿ? ಏನು ಒಳ್ಳೇದು ಮಾಡಿದ್ರೆ? ದೇವೇಗೌಡರ ವಿರುದ್ಧ 2002 ಚುನಾವಣೆ ನಿಂತಿರಲ್ಲ ಮಂತ್ರಿಗಳಾಗಿ. ಏನು ದೇವೇಗೌಡರು ಭಾಳ ಒಳ್ಳೇದು ಮಾಡೋದು. ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ನಾವು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯನವರೇ. ದೇವೇಗೌಡರನ್ನ ಬೇರೆ ಪಕ್ಷಗಳಿದ್ವಲ್ಲ 197 ಸೀಟು ಗೆದ್ದವರು, ಅವರು ಆಯ್ಕೆ ಮಾಡಿದರು ಆ ತಂಡಕ್ಕೆ. ಅದಕ್ಕೆ ನೀವು ಬೆಂಬಲ ಕೊಟ್ರಿ ಯುನೈಟೆಡ್ ಫ್ರಂಟ್ಗೆ. ನೀವು ಮಾಡಿದ್ದೇನೋ ಸರಿಯಪ್ಪ, ಆಯಿತು, ನೀವು 160 ಬೆಂಬಲ ಕೊಟ್ರಿ. ಆದರೆ ದೇವೇಗೌಡರನ್ನ ಇಳಿಸಿದ್ರಲ್ಲ ಅಧಿಕಾರದಿಂದ. ಸಿದ್ದರಾಮಯ್ಯನವರೇ ಕೇಳ್ತೀನಿ ನಿಮ್ಮನ್ನು, ಯಾವತ್ತ ದೇವೇಗೌಡರ ಜೊತೆಲೇ ಇದ್ರಿ, ದೇವೇಗೌಡರನ್ನ ಯಾವ ತಪ್ಪು ಇಳಿಸಿದ್ರಿ ಅಧಿಕಾರದಿಂದ? ಏನು ತಪ್ಪು ಮಾಡಿದ್ರು ಅಂತ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿದ್ರಿ? ಅವೇ ಮಾಡಿದ್ದು. ಕುಮಾರಸ್ವಾಮಿ ಹೇಳ್ತಾರೆ ನಾವು ಅವ್ರ ಮನೆ ಹತ್ರ ಹೋಗಿದ್ದು ಅಂತ ಹೇಳಿ. ಈಗೇನು ಹೇಳ್ತಾವ್ರಲ್ಲ BJP JDS ಸಂಬಂಧದ ಬಗ್ಗೆ, ನಾಯಿ ಹಸ್ದಿತ್ತು ಅನ್ನ ಅಳಿಸಿತ್ತು ಅಂತೇಳಿ. ಅವತ್ತು ಬಂದ್ರಲ್ಲ ನಮ್ಮ ಮನೆ ಹತ್ರಕ್ಕೆ. ಅವತ್ತೇನಾಗಿತ್ತು? ಆಗ ನೀವು ನಾಯಿ ಸ್ಥಾನದಲ್ಲಿದ್ದರೋ ಅನ್ನ ಅಳಿಸಿದ ಸ್ಥಾನದಲ್ಲಿದ್ದರು ಅವತ್ತು? ಯೋಚನೆ ಮಾಡಿ. ನಿಮ್ಮ ಪದ ಬಳಕೆಗಳು ಯಾವ ರೀತಿ ಇದೆ ನೋಡ್ತಾ ಇದ್ದೀನಿ. ನೋಡಿ ಈಗ ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತೊಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಎಸ್, ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ. ನಾನೇನು ರೆಸಾರ್ಟ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ ಇವತ್ತು? ತೆಂಗಿನ ಗಿಡ ಏನು ಇಟ್ಟಿದ್ದೀನಿ? ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಆಲೂಗೆಡ್ಡೆ ಬೆಳೆದು ದೇವೇಗೌಡರು ಅವ್ರ ಜೀವನ MLA ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಹೊಲ ಉತ್ತಿರೋರು. ಕಷ್ಟಪಟ್ಟು ಬಂದಿದ್ದೇವೆ. ಯಾವ ಕಷ್ಟಪಟ್ಟವ್ರೆ? ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಮಾತಾಡೋದ್ರೆ ಬೇಕಾದಷ್ಟು ಮಾತಾಡೋದು. ನನಗೆ ಕಾರ್ಯಕ್ರಮ ಇದೆ, ಬನ್ನಿ. ಅವ್ರಿಗಿರೋದೇ ನಾನು ಆಪತ್ತು. ಅವ್ರಿಗೆ ಇನ್ಯಾರ್ದು ಭಯ ಇಲ್ಲ. ಇಲ್ಲಿ ಕೊಟ್ಟು ಏನು ಮಾಡ್ಕೊಂಡವ್ರೆ? ಈಗ ಪಾಪ ಮೈಸೂರಿನಲ್ಲೂ ಒಕ್ಕಲಿಗರು ಅಂತ ಕೊಟ್ಟವ್ರೆ. ಏನು ಮಾಡಕ್ಕೆ ಕೊಟ್ಟರು? ಈಗ ಅಲ್ಲ ಮಂಡ್ಯದಲ್ಲಿ ಕೊಟ್ಟವ್ರೆ ಒಕ್ಕಲಿಗರು.
ಏನಕ್ಕೆ ಕೊಟ್ಕೊಂಡಿದ್ದೀರಿ? ಅದೇ ಈಗ ಪೇಪರು ಪೆನ್ ಕೊಟ್ಟು ನೀರು ಹೋಯ್ತಾ ಇಲ್ವಾ ತಮಿಳ್ನಾಡಿಗೆ? ಮೇಕೆದಾಟು ನೀರು ನಮ್ಮ ನೀರು ನಮ್ಮ ಹಕ್ಕು, ಕಳಿಸ್ತಾ ಇಲ್ವಾ? ಅದಕ್ಕೆ ಇನ್ನೂ ಒಂದು ರೌಂಡ್ ಪೇಪರು ಪೆನ್ ಕೊಡಿ ಅಂತ. ಥ್ಯಾಂಕ್ ಯು ಬ್ರದರ್. ಒಕ್ಕಲಿಗರ ಸಭೆಯನ್ನು ನಡೀತು. ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಕುಮಾರಸ್ವಾಮಿ ಅಂಡ್ ಅವರ ಕುಟುಂಬವನ್ನು. ಆ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರು. ಬೆಂಗಳೂರು ಸುತ್ತಮುತ್ತನೇ ಇವ್ರ ಕುಟುಂಬದ್ದು 1,000 ಎಕರೆ ಇದೆ ಅಂತಂದ್ರು. ಇಲ್ಲ, 45 ಎಕರೆ ನಾನು ತಗೊಂಡಿರೋದು.